ಸೆಟ್. ಸೊ ನಾನೀಗ ಸಿಂಪಲ್ ಆಗಿ ರೆಡಿ ಆಗ್ತಾ ಇದ್ದೀನಿ. ವೆಯ್ಟ್ ಮಾಡ್ತಾ ಇದೀವಿ ಇಲ್ಲಿ ಬೈಪಾಸ್ ಹತ್ರ, ನೆನ್ಮಂಗ್ಲ ಬೈಪಾಸ್ ಹತ್ರ ಬಂದು. ಏನು ಫೈನಲಿ ನಾನು ಅನ್ಕೊಂಡಿರೋ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕೋಲ ನಾವು ನೋಡಂಗಿಲ್ಲ ಹುಡುಗಿರು, ಸೊ ಅವಾಗಿಂದ ಅದು ನಡ್ಕೊಂಡ್ ಬಂದಿರೋದಂತೆ. ಹುಡುಗಿರು ಕೋಲ ನೋಡಂಗಿಲ್ಲ ಅನ್ನೋದು. ಆ ದೂರದಿಂದ ಬಂದು ಟ್ರಾವೆಲ್ ಮಾಡಿದ್ದೆಲ್ಲ ನಂಗೆ ಮರ್ತೇ ಹೋಯ್ತು. ಅಷ್ಟು ನೆಮ್ಮದಿ ಆಗ್ತಾ ಇದೆ ನನ್ನ ಮನಸ್ಸಿಗೆ. ತುಂಬಾ ಇಷ್ಟ ಆಯ್ತು. ಅನ್ನೋ ಫೀಲಿಂಗ್ ಹೊರಟೋಗಿದೆ, ಯಾಕಂದ್ರೆ ಎಲ್ಲ ಪ್ರೀ ವೆಡ್ಡಿಂಗ್ಸ್ಗಳಿಗೆಲ್ಲ ಔಟ್ಡೋರ್ ಹೋಗ್ತಾನೆ ಇರ್ತೀವಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಂಗಳೂರಿಗೆ ಹೊರಟಿದ್ದೀನಿ. ಸೊ ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ಲಾಗ್ ಮಾಡಿ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ. ಮಾಯಿಶ್ಚರೈಸರ್. ಸೊ ನಾನು ಯೂಸ್ ಮಾಡೋದು ಎಮಾಲಿನ್ ಅಂತ. ಸೊ ಇದು ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸರ್ ಅಂತಾನೆ ಹೇಳ್ಬೋದು. ಅಂಡ್ ಕಮ್ಮಿ ಅಮೌಂಟ್ ಅಲ್ಲಿ ನಿಮಗೆ ಮಾಯಿಶ್ಚರೈಸರ್ ಸಿಗುತ್ತೆ. ನಾನೀಗ ಯೂಸ್ ಮಾಡ್ತಾ ಇರೋದು ಸನ್ಸ್ಕ್ರೀನ್ ಫೇಸ್ ಗಾರ್ಡ್ ಅಂತ. ಸೊ ಇದು ನನ್ನ ಸ್ಕಿನ್ ಟೈಪ್ ನೋಡ್ಕೊಂಡು ನಾನು ತಗೊಂಡಿರೋದು. ಸೊ ನೀವು ತಗೋಬೇಕು ಅಂದ್ರೆ ನಿಮ್ಮ ಸ್ಕಿನ್ ಟೈಪ್ ಹೇಗಿದೆ ನೋಡ್ಕೊಂಡು ತಗೊಳ್ಳಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಡ್ರೈ ಸ್ಕಿನ್ ಇರೋರಿಗೆ ನೀವು ಆಯಿಲಿ ಸ್ಕಿನ್ ಸನ್ಸ್ಕ್ರೀನ್ ತಗೊಂಡ್ರೆ ನಿಮ್ಗೆ ಯೂಸ್ ಆಗೋದಿಲ್ಲ. ನಿಮ್ಗೆ ಎಚಿಂಗ್ ಬರೋದು, ಲೈಕ್ ಬ್ಲಾಕ್ನೆಸ್ ಆಗೋದು, ಸೊ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಅಲ್ಲೇ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಇರುತ್ತೆ ಅನ್ನೋದನ್ನ ಅದು ನೋಡ್ಕೊಂಡು ನೀವು ಪರ್ಚೇಸ್ ಮಾಡೋದು ತುಂಬಾ ಒಳ್ಳೇದು. ಸೊ ಯಾವಾಗಲೂ ಅಷ್ಟೇ ಸನ್ಸ್ಕ್ರೀನ್ ನ ಈ ತರ 3 ಲೈನ್ಸ್ ನ ಹಾಕೊಂಡು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿ. ಅವಾಗಷ್ಟೇ ನಿಮ್ಮ ಫೇಸ್ ಪ್ರೊಟೆಕ್ಷನ್ ಕೊಡುತ್ತೆ. ಇಲ್ಲ ಅಂದ್ರೆ ಸನ್ಸ್ಕ್ರೀನ್ ಯಾವುದೇ ತರ ವರ್ಕ್ ಆಗಲ್ಲ. ನೀವು ಚೂರೇ ಚೂರು ತಗೊಂಡು ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ತಾ ಇರೋದು ಮೆಬ್ಲಿನ್ ಸೂಪರ್ ಸ್ಟೇ ಫುಲ್ ಕವರೇಜ್ ಆಗಿರುವಂತ ಫೌಂಡೇಶನ್. ಸೊ ಇದನ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ತಿನ್ನಾಗಿರುತ್ತೆ ಲೇಯರ್ ಅಂತ. ಸೊ ನಾನು ಜಸ್ಟ್ ಟ್ರಾವೆಲ್ ಮಾಡ್ತಿರೋದ್ರಿಂದ ಹೆವಿ ಮೇಕಪ್ ಬೇಕಿರಲ್ಲ. ಸೊ ಹಂಗಾಗಿ ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮ್ಯಾಜಿಕ್ ಡ್ರಾಪ್ ಅಫ್ರೇಜಾ ಬ್ರ್ಯಾಂಡ್. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನನಗೆ ಸ್ವಲ್ಪ ಸೆಟಲ್ಡ್ ಲುಕ್ ಕೊಡುತ್ತೆ ಅಂಡ್ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಅಂಡ್ ಸ್ವೆಟ್ ಪ್ರೂಫ್ ಕೂಡ. ಸೊ ಎರಡೂ ಇದೆ ಇದರಲ್ಲಿ. ಹಂಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಎರಡೂ ಮಿಕ್ಸ್ ಮಾಡಿಕೊಂಡು ಫೌಂಡೇಶನ್ ಅಂಡ್ ಮ್ಯಾಜಿಕ್ ಡ್ರಾಪ್ ಹಾಕೊಂಡು ಫೇಸ್ಗೆ ನೀಟಾಗಿ ಬೇಸ್ ಮಾಡ್ಕೊಳ್ತೀನಿ. ಫೌಂಡೇಶನ್ ಆದ್ಮೇಲೆ ನೆಕ್ ಮ್ಯಾಚ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬ್ಲಷ್ ಲಿಕ್ವಿಡ್. ಸೊ ಇದು ಬಂದು ಜುಡಿಯೋಲಿ ತಗೊಂಡಿದ್ದು ನಾನು. ಸೊ ಟ್ರಾವೆಲ್ ಆಗಿರೋದ್ರಿಂದ ನಾನು ವೆರಿ ಲೈಟ್ ಬ್ಲಷ್ ಯೂಸ್ ಮಾಡ್ಬೇಕಾಗತ್ತೆ. ನಾನೀಗ ಯೂಸ್ ಮಾಡ್ತಾ ಇರೋದು ಹುದಾ ಬ್ಯೂಟಿ ಪೌಡರ್. ಸೊ ಹುದಾ ಬ್ಯೂಟಿ ಪೌಡರ್ ಆಲ್ಮೋಸ್ಟ್ ಎಲ್ಲಾನು ಡಸ್ಟ್ ಔಟ್ ಮಾಡಿ. ನನ್ನ ಹಸ್ಬೆಂಡ್ ಕಾಯ್ತಾ ಇದ್ದಾರೆ, 7 ಗಂಟೆಗೆ ಹೊರಡ್ಬೇಕಿತ್ತು ಅಂತ ಹೇಳೋರು. ಮೇ ಬಿ ಇವಾಗ 7:30ನೇ ಆಗೋಗ್ಬಿಟ್ಟಿರ್ಬೇಕು. ಸೊ ಪ್ರಾಡಕ್ಟ್ ತಗೊಳ್ಬೇಕಾದ್ರೆ ಹಿಂಗೆ ಡೈರೆಕ್ಟ್ ಎತ್ಕೊಂಡು ಯೂಸ್ ಮಾಡಿಬಿಡಿ. ಎಲ್ಲಾನು ರಿಮೂವ್ ಮಾಡಿ ಬ್ರಷಲ್ಲಿ ಏನಿರುತ್ತೆ ಅದನ್ನ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಡನ್. ಸೊ ಮೇಕಪ್ ಸೆಟ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾನು ಸೊ ನನಗೆ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಕ್ಕಾಗೋದಿಲ್ವಲ್ಲ. ಸೊ ನನ್ನ ಸ್ಟ್ರೈಟ್ನಿಂಗ್ಗೆ ಯಾವಾಗಲೂ ಹೆಲ್ಪ್ ಮಾಡೋದೇ ನನ್ನ ಹಸ್ಬೆಂಡ್. ಥ್ಯಾಂಕ್ ಯು. ಸೊ ಈಗ ನಾನು ಎಲ್ಲ ಥರ ಸೆಟ್ ಆಗಿದೆ. ಸೊ ನಾನು ನೈಲ್ ಪೇಂಟ್ ಕೂಡ ಹಾಕೋಬಿಟ್ಟೆ ಸ್ಟ್ರೈಟ್ನಿಂಗ್ ಮಾಡೋ ಟೈಮಲ್ಲಿ. ಸೊ ನೈಲ್ ಪೇಂಟ್ ಡನ್. ಸೊ ನಾವು ವಾಚ್, ಸರ, ಇಯರಿಂಗ್ ಹಾಕೋಬೇಕು. ಎಸ್, ಇಯರಿಂಗ್. ಸೊ ನಾನು ಅಮೆಝಾನಲ್ಲಿ ಈ ಥರ ಎಲ್ಲ ತರಿಸ್ಬಿಟ್ಟಿರ್ತೀನಿ. ಸೊ ನನಗೆ ಯಾವ ಕಾಸ್ಟ್ಯೂಮ್ಸ್ಗೆ ಸೂಟ್ ಆಗುತ್ತೆ ಆ ಥರದ್ದು ತೊಗೊಳೋಣ ಅಂತ. ಈ 3 ಸೆಟ್ಸ್ ಕೂಡ ಬರುತ್ತೆ. ಸೊ ಹಂಗೂ ಒಂದೊಂದು ನೋಡಿ ತೆಗೆದ್ಬಿಟ್ಟಿದ್ದೀನಿ. ಅದೆಲ್ಲೆಲ್ಲಿ ಎತ್ತಿದ್ದೀನೋ ಗೊತ್ತಿಲ್ಲ, ಹುಡುಕ್ಬಿಟ್ಟು ಇದಕ್ಕೆ ವಾಪಸ್ ಹಾಕಬೇಕು. ಸೊ ಆಲ್ಮೋಸ್ಟ್ ಹಾಕ್ತೀನಿ, ಆಲ್ಮೋಸ್ಟ್ ಹಾಕೋದಿಲ್ಲ. ಸೊ ಇದೊಂದೇ ಕೇರ್ಲೆಸ್. ತಗೊಳ್ತೀನಿ ನಾನು ಇಂಟ್ರೆಸ್ಟ್ ಇಂದ, ಬಟ್ ಮೇಂಟೈನ್ ಮಾಡೋದಿಲ್ಲ. ದಟ್ಸ್ ಮೈ ಪ್ರಾಬ್ಲಮ್. ಬಾಯ್ ಬಾಯ್. ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಬಿಡೆ. ಬಾ ಅಂದ್ರೆ ಬರ್ತೀರಾ? ನೆಕ್ಸ್ಟ್ ಟೈಮ್ ಹೋಗೋಣ. ಇವತ್ತು ಹೆಂಗೋ ಯಶು ನೋಡ್ಕೊಳಕ್ ಹೇಳ್ಬೋದಿತ್ತಾ. ಬಾಯ್.
ಎಸ್. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗೋದು ಅಂತ ಪ್ಲಾನ್ ಇದ್ದಿದ್ದು. ಆ್ಯಕ್ಚುಲಿ ನನ್ನ ನಾದಿನಿ ಬರಬೇಕಾಗಿತ್ತು. ಸೊ ಅವರು ಟ್ಯೂಷನ್ ಇರೋದ್ರಿಂದ ಇವಾಗ ಸೆಮಿಸ್ಟರ್ ಎಕ್ಸಾಮ್ಸ್ ನಡೀತಿದೆ. ಅವ್ರು ಟ್ಯೂಷನ್ ತೊಗೊಳ್ತಾರೆ ಆ್ಯಕ್ಚುಲಿ. ಸೊ ಅವ್ರ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಇರಬೇಕಲ್ವ ಅವಳು. ಸೊ ಹಂಗಾಗಿ ಅವಳು ಬರೋಕ್ಕಾಗಲಿಲ್ಲ. ಸೊ ಇನ್ನೊಂದಷ್ಟು ನಾದಿನಿದ್ದಾರೆ ನನಗೆ. ಸೊ ಇವಾಗ ಅವ್ರ ಕಾಲೇಜ್ಗೆ ಆಲ್ರೆಡಿ ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ರು ಕಾಲೇಜ್ ಗೇಟ್ವರೆಗೂ. ಸೊ ಇವಾಗ ಹೋಗ್ಬಿಡ್ರಿ, ವಾಪಸ್ ಬನ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಸ್ಕೊಳ್ತಾ ಇದ್ದೀವಿ. ಇಬ್ಬರೇ ಹೋಗೋದಕ್ಕೆ ಬೋರ್ ಅನ್ಸುತ್ತೆ. ಯಾವತ್ತು ಇಬ್ಬರು ಹೋಗೇ ಇಲ್ಲ ನಾವೆಲ್ಗೂ. ಸೊ ಇವಾಗ ಇಬ್ಬರೇ ನಾವು ಅಷ್ಟು ದೂರ ಹೋಗ್ಬೇಕು, 6 to 7 hours ಇದೆ. ಸೊ ಅಯ್ಯೋ ಇಬ್ಬರೇ ಹೆಂಗೆ ಅಷ್ಟು ದೂರ ಹೋಗೋದು, ಹೆಂಗೆ ನಾವು ಟೈಮ್ ಪಾಸ್ ಮಾಡೋದು ಅಂತ ನಾವು ಟೆನ್ಷನ್ ಮಾಡ್ಕೊಂಡು ಈಗ ಹುಡುಗರ್ನೆಲ್ಲ ವಾಪಸ್ ಕರ್ಸ್ಕೊಂಡು ಅವ್ರನ್ನ ರೆಡಿ ಮಾಡಿಸ್ಕೊಂಡು ಈಗ ಹೊರಡ್ಬೇಕು. ನಾವು 7 o'clock ಬಿಡಬೇಕು ಅಂದ್ಕೊಂಡಿರೋದು. ಟೈಮ್ ನೋಡಿ ಇಲ್ಲಿ 10 ಆಗಿದೆ, ಟೈಮ್ 10 o'clock ಟೈಮ್ ಆಗಿದೆ. ಸೊ ಇವಾಗ ಇವ್ರನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋಷ್ಟರಲ್ಲಿ ಮೇ ಬಿ 10:30 ಆಗ್ಬೋದು ನಾವು ಇಲ್ಲಿ ಬಿಡೋದಕ್ಕೆ. ಬಟ್ ರೀಚ್ ಆಗ್ತೀವಿ ಅನ್ಕೊಳ್ತೀವಿ. 5 o'clock ಅಷ್ಟರಲ್ಲಿ ರೀಚ್ ಆದರೆ ಸಾಕು. ಸೊ ಅಲ್ಲಿ ಲೊಕೇಶನ್ಗೆ ರೀಚ್ ಆಗ್ಬೋದು. ಎಸ್, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಬೈಪಾಸ್ ಹತ್ರ, ನೆನ್ಮಂಗ್ಲ ಬೈಪಾಸ್ ಹತ್ರ ಬಂದು. ಸೊ ಹುಡುಗರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಪಿಕಪ್ ಮಾಡ್ಕೊಂಡು ಅವ್ರ ಮನೆ ಕರ್ಕೊಂಡೋಗಿ ಅವರು ಡ್ರೆಸ್ ಎಲ್ಲ ಯೂನಿಫಾರ್ಮಲ್ಲಿ ಇರ್ತಾರೆ. ಸೊ ಅದನ್ನೆಲ್ಲ ಚೇಂಜ್ ಮಾಡಿಸ್ಬಿಟ್ಟು ಇವಾಗ ಅವ್ರನ್ನ ರೆಡಿ ಮಾಡಿಸಿ ಕರ್ಕೊಂಡು ಹೋಗೋಷ್ಟರಲ್ಲಿ ಮೇ ಬಿ 10:30 ಆಗಿಬಿಡುತ್ತೆ. ಸೊ ಯಾ ಬನ್ನಿ ನೋಡ್ತಾ ಇನ್ನು ನಾವೇನೇನು ಅವಸ್ಥೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅನ್ನೋದು. ಬಂದ್ರಾ ಇಳಿತವ್ರ? ಇದೇ ತುಂಬಿಟ್ಟಿದೆಯಲ್ಲ. ಅಲ್ಲ, ಕಾರ್ ಅಷ್ಟೆಲ್ಲ ಓಡಾಡ್ತೆ. ಕಾರ್ ಯಾವ್ದು ಅಂತ ಫೋನ್ ಮಾಡ್ತೀಯ? ನಂಗೆ ಕಾರ್ ಗೊತ್ತು, ಅದಕ್ಕೆ ನಾನು ಸುಮ್ಮನೆ ಡೌ ಮಾಡಿದ್ದೆ ನೋಡಿ ಅಲ್ಲಿ, ಅದಕ್ಕೆ ಹಂಗೆ ಬಂದಿದ್ ನಾನು ನಿಮ್ಗೆ. ಆಯ್ತು, ಹತ್ರಿ ಬೇಗ ಎಲ್ಲ ಕೂತ್ಕೊಂಡು ಎಲ್ಲ ಜರಕ್ಸ್ರಿ ಈ ಕಡೆ ಕಾರ್ನರ್ಗೆ ಜರಕ್ಸ್ಬೇಕು. ಜರ್ಕಿನ್ ನಾನು ಹಾಕತೀನಿ. ಆಯ್ತಾ, ನೋಡಿ 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 ನನ್ನ ನಾದಿ ಈಗ ಹೆಂಗೆ ಎಲ್ಗೋಗೋದು? ಹೂ ಕಣೆ, ಕಾರಲ್ಲಿ ಜಾಗ ಸಿಗಲ್ಲ. ಅದಕ್ಕೆ ನಿಮ್ಮಿಬ್ರು ಈ ಸಲ ನೆಕ್ಸ್ಟ್ ಟೈಮು ಅವ್ರು 3 ಜನನ, ವಿನುತ್ತನ್ನ, ಸಾಗನ್ನ ಮತ್ತೆ ಯಶುನ, ನೀವು ಬೇಗ ಬೇಗ ಲೊಕೇಶನ್ಗೆ ರೀಚ್ ಆಗ್ಬೋದು. ನೀವು ಲೇಟಾಗಿ ರೆಡಿ ಆದ್ರೆ ಬೇಗ ರೆಡಿಯಾಗಿ ಹೋದ್ರೆ ಬೀಚ್ಗೆ ಹೋಗ್ಬೋದು. ಇಲ್ಲ ನಾನೇನು ಡ್ರೆಸ್ ಚೇಂಜ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಬೇಗ ಬೇಗ ರೆಡಿ ಆಗ್ಬೇಕು. ಇವಳು ಅಷ್ಟೇ ಡ್ರೆಸ್ ಚೇಂಜ್ ಎಡ್ಡೆ ಹಚ್ಕೊಂಡಿದ್ದೇನೆ. ಅಯ್ಯೋ, ಏನ್ ಮಾಡಕ್ಕಾಗಲ್ಲ, ನೀನ್ ಹಣ ಬರಾಯ್ತು. ನಾವೇನು ಅಷ್ಟು ಟೈಮ್ ಇಲ್ಲ. ಬರಲ್ಲ, ಅಲ್ಲೇ ಶಾಂಪು ತಂದ್ಕೊಡ್ತೀವಿ, ಬೀಚಲ್ಲೇ ಶಾಂಪು ಹಾಕೊಂಡು ರೆಡಿ ಆಗಿ ನಾವಿಬ್ರೇ ಹೋಗೋಣ ಅಂತಿದ್ವಿ ಪ್ಲಾನು. ನಾವಿಬ್ರೆ ಅಷ್ಟು ದೂರ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು, ಅದಕ್ಕೆ ವಿನುತಂಗ್ ಬಾರೆ ಅಂದ್ರೆ ಅವ್ಳಿಗೆ ಟ್ಯೂಷನ್ ಇದೆ ಅಂದ. ಅದಕ್ಕೆ ಅದ್ರ ಮಕ್ಳಿಗೆ ಬೇರೆ ಸೆಮಿಸ್ಟರ್ ಎಕ್ಸಾಮು. ಈ ಟೈಮಲ್ಲಿ ಓದಿಸಿಲ್ಲ ಅಂದ್ರೆ ಸುಮ್ಮನೆ ಅವ್ರ ಪೇರೆಂಟ್ಸ್ ಇದು ಮಾಡ್ತಾರೆ. ಅದಕ್ಕೆ ಬರಲ್ಲ ಅಂತ ಅವಳು. ಹಂಗೂ ಫೋನ್ ಮಾಡಿ ಕರಿತಾನೆ ಇದ್ದೀನಿ, ಬಾ 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 ಅಂತ. ಬರಲ್ಲ ಅಂತ ಅವಳು. ಓ ಏನೇ ಹಿಂಗ್ ಬಯಸ್ತಾ ಇದೀಯಾ? ಅಲ್ಲ, ರೆಡಿ ಆಗೋ ಅಂತ ತಿಂತಾ ಇರೋದು. ಇಲ್ಲ ಇಲ್ಲ, ತಿನ್ನು 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 ತಿನ್ನು. ತಿಂದಿಲ್ಲ, ನಾನು ತಿಂದಿಲ್ಲ. ಹೊರಗಡೆ ತಿನ್ನೋಣ ಅನ್ಕೊಂಡ್ವಿ. ಬಾಯ್. ಮುಗಿತಾ ನಿಮ್ದು?
ಚಿಪ್ಸ್ ಅಣವಿ ಚಿಪ್ಸ್ ಪೊಟೇಟೊ ಚಿಪ್ಸ್ ಜ್ಯೂಸ್ ಅಣ್ಣ ರೆಡ್ ವೆಲ್ವೆಟ್ ಕೇಕ್ ಏನು ಕೊಡ್ತೀನಿ ಅಂತ ಕೇಳೋಣ ಏನು ಕೊಡುತ್ತೀಯಾ ಬಿಸ್ಕಿ ಕುಡಿತೀನಿ ಬೀಚ್ಗೆ ಹೋಗಿ ಬಿದ್ದಾಗ ಒಂಚೂರನ್ನ ಬಾಯಿ ಕೊಟ್ಟಿದ್ದು ಅದು ಬೇಡ ಏನೋ ಬೇರೆ ಏನ ಮೇಲೆ ಇಟ್ಕೋಬೇಕಿನ ನೀನು ನೋಡಿದ್ಮೇಲೆ ಅದನ್ನ ಒಂಚೂರು ಮುಟ್ಬಿಟ್ಟಾನೆ ಚಿನಿ ಯಾರ ಕರ್ಕೊಂಡು ಹೋಗ್ಬಿಟ್ಟು ನೋಡ್ಬಿಟ್ಟು ಡೋರ್ ತೆಗ್ಬಿಟ್ಟು ಬಾರಿರಲಿ ನಿಂಗೆ ಊಟ ನೀನ್ ಮಾಡು ಅಂತ ಹೇಳಿದ್ದು ನೀನ್ ರಸಗಲ್ಲ ಮಾಡು ಅಂತ ಎಲ್ಲಿ ತಿಳ್ಕೊ ಅಲ್ಲೇ ಇರು ಹಂಗೆ ಕೈತು ನೋಡಿ ಹೆಂಗಾಯ್ತು ಹೋಯ್ತಾ ಹೋಯ್ತೀವಿ ಸೊ ಹೇಗನ್ಸ್ತು ಊಟ ಚೆನ್ನಾಗಿದ್ದು ಚೆನ್ನಾಗಿರ್ಲಿಲ್ಲ ಡೌ ಮಾಡ್ಬೇಡ್ರಿ ಅನ್ನ ಸಾಂಬಾರು ಚೆನ್ನಾಗಿರ್ಲಿಲ್ಲ ಏನು ಚೆನ್ನಾಗಿರ್ಲಿಲ್ಲ ಇಡ್ಲಿ ಒಂದ್ ಚೆನ್ನಾಗಿತ್ತು ಅಷ್ಟೇ ನಂದು ಪಾಯಿಂಟ್ ಅದೇ ಇಡ್ಲಿ ಒಂದೇ ಚೆನ್ನಾಗಿತ್ತು ಬಿಟ್ರೆ ಏನೂ ಚೆನ್ನಾಗಿರ್ಲಿಲ್ಲ ಎಲ್ಲ ಓಕೆ ಏನೋ ಫುಲ್ಲು ಮುಂದ್ಗಡೆ ಚೆನ್ನಾಗಿತ್ತು ನಾನು ಹೋಗ್ಬಿಟ್ಟು ನಾನಂತೂ ಚಪಾತಿ ತಗೊಳ್ಳೋಣ ಅದು ನೀಟಾಗಿ ಕೊಟ್ಟಿರ್ತಾರೆ ಅಂತ ನಾನು ಅನ್ಕೊಂಡ್ರೆ ಹೋಗ್ಬಿಟ್ಟೈತೆ ಚಪಾತಿ ಒಳ್ಳೆ ನಾನು ನೋಡಿ ಮೇ ಬಿ ನಾನು ಡಯಟ್ ಮಾಡ್ತೀನಿ ಅನ್ಕೊಂಡು ಎಣ್ಣೆನೇ ಹಾಕಿಲ್ವೇನೋ ಒಳಗಡೆ ಚಪಾತಿ ಪಕೋಡ ಅಂತೂ ಅದು ಆರೋಗೋಗೈತೆ ತಣ್ಣಗಾಗ್ಬಿಟ್ಟೈತೆ ಆ ಪಕೋಡನೇ ತಿಂದ್ವಿ ಏನು ಮಾಡೋಕ್ಕಾಗಲ್ಲ ಹೊಟ್ಟೆ ಅಂತೂ ತುಂಬಿಲ್ಲ ತಗೊಂಡ್ಬಂದಿದೀವಿ ಹೋಟ್ಲಲ್ಲಿ ಊಟ ಮಾಡಿ ಮತ್ತೆ ಬೇಕ್ರಿಗೆ ಹೋಗಿದ್ದು ಏಕೈಕ ವ್ಯಕ್ತಿಗಳು ಅಂದ್ರೆ ನಾವೇ ಹೋಗಿ ಬೇಕ್ರಿಗೆ ಕವರ್ ತುಂಬಾ ಐಟಮ್ಸ್ ಹಿಂದೆ ಒಂದ್ ಕವರು ನೋಡಿ ಫ್ರೆಂಡ್ಸ್ ತಿಂಡಿ ಏನ್ ಗೊತ್ತಾ ನಮ್ ಫ್ರೆಂಡ್ಸ್ಗಳಿಗೆಲ್ಲ ನೀನ್ ಜಾಸ್ತಿ ತಿಂದಿದ್ಯಾ ಅಂತ ಗೊತ್ತಾಗ್ತೈತೆ ಯಾಕಂದ್ರೆ ಜಾಸ್ತಿ ಮಾತಾಡ್ತಾ ಇದೀಯಾ ಯಾಕಂದ್ರೆ ಇಡ್ಲಿನೂ ತಿನ್ನು ಅನ್ನ ಸಾಂಬಾರು ತಿನ್ನು ಎಲ್ಲ ನಮ್ದೆಲ್ಲ ಏನೇನಿತ್ತು ಅದೆಲ್ಲ ಆಮೇಲೆ ಚಪಾತಿನೂ ಎತ್ತಿಟ್ಕೊಂಡಿದ್ದು ಎತ್ಕೊಂಡೋಗೋಣ ಅಂತ ಕೈಯಲ್ಲಿ ಡ್ರೆಸ್ ಆಗ್ತಿದೆ ನೋಡಿ ಬಟ್ಟೆ ಎಲ್ಲ ಗಲೀಜಾಗೋಗಿದೆ ಏನು ಕಾಣ್ತಿಲ್ಲ ಸೊ ಈಗ ನಿಯರ್ ಧರ್ಮಸ್ಥಳ ರೋಡು ಬಟ್ ಹಿಂಗೆ ಹೋಗಲ್ಲ ನಾವು ಆ ಕಡೆ ರೋಡು ಈ ರೋಡು ಧರ್ಮಸ್ಥಳ ರೋಡು ಆ ಕಡೆ ಇರೋ ರೋಡು ನಾವು ಹೋಗೋ ರೋಡು ಏನು ತಗೊಳ್ತಾ ಇದ್ದೀರಾ ಏನು ಸೋಡಾ ತಾವು ಅದೇ ಸರ್ ಹೇಳಿ ಸರ್ ಸೋಡಾ
ನನಗೆ ಕೊಡು. ಹೋಗು ಆಚೆ ಇರು. ಸುಮ್ಮನಿರ ಅವ್ರಿಗೆ ಚೆನ್ನಾಗೈತೆ ಕುಡಿ ಬಂಗಾರ ಕುಡಿ. ಅವನು ಹೆಂಗೋ ಕುಡಿ. ಫೈನಲಿ ನಾನು ಅನ್ಕೊಂಡಿರೋ ದೇವಸ್ಥಾನಕ್ಕೆ ಬಂದಿದ್ದೀನಿ. 1 ತಿಂಗಳಿಂದ 2 ತಿಂಗಳಿಂದ ನಾನು ಫೈಟ್ ಮಾಡ್ತಾ ಇರೋದು ಈ ಟೆಂಪಲ್ಗೆ ಬರೋದಕ್ಕೆ. ಯಾ ಎಸ್, ನಾನೀಗ ಬಂದಿದ್ದು ಕೊರಗಜ್ಜ ಟೆಂಪಲ್ಗೆ ನಾವು ಬಂದಿರೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಬ್ಲೆಸ್ಡ್ ಫೀಲ್ ಆಗ್ತಾ ಇದೆ. ಅಲ್ಲಿ ಹೋದ್ಮೇಲೆ ಮನಸ್ಸಿಗೆ ಒಂಥರ ತೃಪ್ತಿ ಆಗ್ತಾ ಇದೆ. ಸೊ ಅಷ್ಟು ಖುಷಿ ಕೊಡ್ತು. ದೇವಸ್ಥಾನ ನೋಡಿದ್ರೆ ದೇವಸ್ಥಾನನ ಇದು ಅಂತ ನನಗೆ ಶಾಕ್ ಆಯ್ತು, ಎಲ್ಲಿದೆ ದೇವ್ರು ಅಂತ. ಬಿಕಾಸ್ ನಮ್ಮ ಬೆಂಗಳೂರಲ್ಲಿ ಇಲ್ಲ, ನಮ್ಮ ಬೇರೆ ಕಡೆ ಎಲ್ಲ ದೇವ್ರದ್ದು ಶಿಲೆಗಳಿರ್ತವೆ, ಬಟ್ ಇಲ್ಲಿ ಡಿಫ್ರೆಂಟ್ ಆಗಿತ್ತು. ಸೊ ಹಂಗಾಗಿ ನನಗೆ ಶಾಕ್ ಆಯ್ತು, ಇದೇನಾ ನಿಜವಾಗ್ಲೂ ದೇವಸ್ಥಾನ ಇಲ್ಲಾರ ಅಂತ ಶಾಕ್ ಆಯ್ತು. ಸೊ ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡೆ. ಸೊ ಅಲ್ಲಿರೋರೆಲ್ಲ ಹೇಳಿದ್ರು ಸೊ ಹಿಂಗೆ ಅಂತ. ಅವಾಗ ನನಗೆ ಗೊತ್ತಾಯ್ತು ದೇವ್ರು ಅದೊಂದು ಕಪ್ಪು ಕಲ್ಲಲ್ಲಿ ಇತ್ತು. ಸೊ ಅದೇ ಅಜ್ಜ ಅಂತ ಹೇಳಿದ್ರು. ಅದಾದ್ಮೇಲೆ ತುಂಬಾ ಜನ ಹರಕೆ ಹೊತ್ಕೊಂಡು ಅದು ಸಕ್ಸಸ್ಫುಲ್ ಆದ್ಮೇಲೆ ಬಂದು ಸೇವೆ ಸಲ್ಲಿಸ್ತಾರಂತೆ. ಸೊ ನಾನು ಹರಕೆ ಹೊತ್ಕೊಂಡು ಸೇವೆ ಸಲ್ಲಿಸೋದಕ್ಕಿಂತ ನಾನು ಮುಂಚೆನೆ ಇದೆ. ಫಸ್ಟ್ ಟೈಮ್ ನಾನು ಬಂದಿರೋದ್ರಿಂದ ನಾನು ಮುಂಚೆನೆ ಇಟ್ಬಿಟ್ಟೆ. ನಾನು ಆದ್ಮೇಲೆ ಅಂತಲ್ಲ, ನನಗೆ ಬೇಡ. ಸೊ ನಾನೊಂದು ನಂಬಿಕೆಯಿಂದ ನಾನು ಇವಾಗಲೇ ಇಟ್ಬಿಡೋಣ ಅಂದ್ಬಿಟ್ಟು ಎಲೆ 3 ಎಲೆ ಚಕ್ಲಿ ಮತ್ತೆ ಸಾರಾಗಿ ತುಂಬಾ ಇಷ್ಟ ಅಂತೆ ಆ 3. ಸೊ ಅದನ್ನ ಇಟ್ಬಿಟ್ಟು ನಾನು ಮನ್ಸಾರೆ ನನ್ಗೇನೋ ಒಂದ್ ಸ್ವಲ್ಪ ನನ್ನ ಲೈಫಲ್ಲಿ ಏರುಪೇರು ಆಗ್ತಾ ಇದೆ. ಸೊ ಅದೆಲ್ಲ ಕಮ್ಮಿ ಆಗಿ ನನ್ನ ಲೈಫ್ ಸ್ಟೈಲ್ ಸ್ವಲ್ಪ ಚೆನ್ನಾಗಾಗ್ಲಿ ಅಂತ ನಾನು ಒಂದು ಡ್ರೀಮ್ ಇಟ್ಕೊಂಡು ಬೇಡ್ಕೊಂಡಿದ್ದೀನಿ. ಸೊ ಅದು ಸಕ್ಸಸ್ಫುಲ್ ಆದರೆ ಸಾಕು, ಅಷ್ಟೇ ನನ್ನ ನಂಬಿಕೆ ನಿಜ ಆಗುತ್ತೆ. ತುಂಬ ಜನ ಹೇಳ್ತಾ ಇದ್ದಾರೆ ಕೊರಗಜ್ಜದಲ್ಲಿ ಹೋದ್ರೆ ಪವರ್ಫುಲ್ ಇದೆ ಅಂತೆಲ್ಲ ತುಂಬ ಜನ ಹೇಳ್ತಾ ಇದ್ರು ನನಗೆ. ಸೊ ಹಂಗಾಗಿ ನಾನು ಕೂಡ ನಂಬಿಕೆ ಇಟ್ಟು ಬಂದಿದ್ದೀನಿ. ನೋಡೋಣ ಹೇಗಾಗುತ್ತೆ ಏನಾಗುತ್ತೆ ಅನ್ನೋದು. ಸೊ ಆಗಲಿ ಅಂತ ಏನಿಲ್ಲ, ನನ್ನ ಶ್ರಮನೂ ಇರಬೇಕು ಅದರಲ್ಲಿ. ನನ್ನ ಎಫರ್ಟ್ ನಾನು 100% ಕೊಡ್ತೀನಿ. ಸೊ ಅದಕ್ಕೂ ಮೇಲೆ ಆ ದೇವ್ರಿಗೆ ಬಿಟ್ಟಿದ್ದು, ಅವರೇ ನನಗೆ ದಾರಿ ತೋರಿಸ್ಬೇಕು ಅಷ್ಟೇ. ನನಗಂತೂ ತುಂಬ ಖುಷಿ ಆಯಿತು. ಅಷ್ಟು ದೂರದಿಂದ ಬಂದು ಇಲ್ಲಿ ನೋಡಾದ್ಮೇಲೆ ಆ ದೂರದಿಂದ ಬಂದು ಟ್ರಾವೆಲ್ ಮಾಡಿದ್ದೆಲ್ಲ ನಂಗೆ ಮರ್ತೇ ಹೋಯ್ತು. ಅಷ್ಟು ನೆಮ್ಮದಿ ಆಗ್ತಾ ಇದೆ ನನ್ನ ಮನಸ್ಸಿಗೆ. ಸೊ ಈಗ ಕೋಲ ನಡೆಯುತ್ತಂತೆ 6:30ಗೆ. ಅದಕ್ಕೆ ಕೋಲ ನಾವು ನೋಡಂಗಿಲ್ಲ ಹುಡುಗಿರು. ಸೊ ಅವಾಗಿಂದ ಅದು ನಡ್ಕೊಂಡು ಬಂದಿರೋದಂತೆ, ಹುಡುಗಿರು ಕೋಲ ನೋಡಂಗಿಲ್ಲ ಅನ್ನೋದು. ಸೊ ಹುಡುಗರು ನೋಡ್ಬೇಕಂತೆ. ಹಂಗಾಗಿ ಇವ್ರನ್ನ ಕೋಲ ನೋಡೋದಕ್ಕೆ ಕಳಿಸ್ತೀವಿ. ಕತ್ಲಾದ್ಮೇಲೆ ಕೋಲ ನಡೆಯೋದಂತೆ. ಸೊ ಹಂಗಾಗಿ 6:30 7 o'clockಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಟೈಮು 5:30 ಆಗಿದೆ ಇನ್ನೂ ಅಷ್ಟೇ. ಸೊ 1 hour ಟೈಮ್ ಇದೆ. ನಿಯರ್ ಬೈ ಒಂದು ಬೀಚ್ ಇದೆ. ಸೊ ಬೀಚ್ಗೆ ಹೋಗಿ ನೋಡ್ಕೊಂಡು ಬರೋಷ್ಟ್ರಲ್ಲಿ ಟೈಮ್ ಆಗುತ್ತಲ್ಲ ಅಂದ್ಬಿಟ್ಟು ಬೀಚ್ ಹತ್ರ ಹೋಗ್ತಾ ಇದೀವಿ ಇವಾಗ. ಆಮೇಲೆ ಬಂದು ನನ್ನ ಹಸ್ಬೆಂಡು ಕೋಲ ನೋಡಕ್ ಹೋಗ್ತಾರೆ. ಮೇ ಬಿ ಅಲ್ಲಿ ಒಳಗಡೆ ಎಲ್ಲ ಆಕ್ಚುಲಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಅಲೋ ಇರ್ಲಿಲ್ಲ. ಹಂಗಾಗಿ ನಾನು ದೇವಸ್ಥಾನದ ಒಳಗಡೆ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ಇಲ್ಲೂ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲೂ ಕೂಡ ಅದೇ ಹಾಕಿದ್ದಾರೆ, ಫೋಟೋ ವಿಡಿಯೋ ಅಲೋ ಇಲ್ಲ ಅಂತ. ಬಟ್ ಸ್ಟಿಲ್ ಟ್ರೈ ಮಾಡು ಕೋಲದೊಂದು ವಿಡಿಯೋ ಮಾಡೋಕ್ಕೆ ಅಂತ ಹೇಳಿದ್ದೀನಿ. ಸೊ ವಿಡಿಯೋ ಸಿಕ್ಕಿದ್ರೆ ನಾನು ಕ್ಲಿಪ್ನ ಆ್ಯಡ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇವಾಗ. ಇವ್ರಂಗೆ ಕೋಲ ನೋಡ್ಬಿಟ್ರೆ ಅವ್ರು ನೋಡಿದಷ್ಟೇ ನನಗೂ ಖುಷಿ ಆಗುತ್ತೆ. ನಾನು ನೋಡಿದಷ್ಟೇ ಖುಷಿ ಆಗುತ್ತೆ ಅವ್ರು ನೋಡಿದ್ರೆ ಅಷ್ಟೇ. ಗುರಿ ನೋಡಕ್ ಕರ್ಕೊಂಬಂದವ್ನೆ. ನೀರಲ್ಲಿ ಆಟ ಆಡಂಗಿಲ್ಲ ಏನಿಲ್ಲ. ನೋಡು ಇಷ್ಟು ದೊಡ್ಡ ನದಿಲ್ ಬಿದ್ದಾಗ ನನ್ ಮತ್ತೆ ಸಿಗದೇ ಇಲ್ಲ. ಇಲ್ಲ ಇಲ್ಲ ಹೋಗೋದು ದೊಡ್ಡ ಅಲೆಗಳು ಗೊತ್ತಾ ನೋಡ್ ಸಾಯಿ. ನೋಡಲ್ಲ ಆಂಟಿದಿರೆಲ್ಲ ಮಾತಾಡ್ತಿಲ್ವ ಅಲ್ಲಿ. ಸುಮ್ಮನೆ ನಾನು ಹೋಗಿ ನೋಡ್ಕೊಂಬತ್ತೀನಿ ಒಂದ್ 2 ಇಲ್ಲೇ ನಿಯರ್ ಬೈ ಟೈಮ್ ಇತ್ತಲ್ಲ. ಸೊ ಇಲ್ಲೇ ಒಂದು ನಿಯರ್ ಬೈ ಬೀಚ್ ನೋಡಕ್ ಬಂದಿದ್ದೀವಿ. ಆಟಾಡಂಗೇನಿಲ್ಲ, ಯಾಕಂದ್ರೆ ಡೀಪ್ ಜಾಸ್ತಿ ಇದೆ ಇದರಲ್ಲಿ. ನನಗೆ ಏನು ಅನ್ಸಲ್ಲ ಬೀಚ್ಗಳನ್ನ ನೋಡಿ 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 ನೋಡಿ. ಸೊ ನನಗೆ ವಾವ್ ಅನ್ನೋ ಫೀಲಿಂಗ್ ಹೊರಟೋಗಿದೆ. ಯಾಕಂದ್ರೆ ಎಲ್ಲ ಪ್ರೀ ವೆಡ್ಡಿಂಗ್ಸ್ಗಳಿಗೆಲ್ಲ ಔಟ್ಡೋರ್ ಹೋಗ್ತಾನೆ ಇರ್ತೀವಲ್ಲ. ಸೊ ಹಂಗಾಗಿ ಬೀಚ್ ನೋಡಿದ್ರೆ ಏನು ವಾವ್ ನನಗೆ ಹುಡುಕ್ಬೇಕು ಆಡಬೇಕು ಅನ್ನೋ ಥರ ಏನು ಜೋಶ್ ಆಗಲ್ಲ ನನಗೆ. ಬಟ್ ಇಷ್ಟ, ನೀರಂದರೆ ನನಗಿಷ್ಟ, ನೋಡೋಕ್ಕಿಷ್ಟ, ವಿಡಿಯೋ ಮಾಡೋಕ್ಕಿಷ್ಟ. ಈಗ ಒಂದು ರೀಲ್ಸ್ ಬಿಡ್ತೀವಿ, ಈಗ ರೀಲ್ಸ್ ಮಾಡೋದು.
ಕುತ್ಕೊಂಡು ರೊಮ್ಯಾಂಟಿಕ್ ರೆಸ್ಟೋರೆಂಟ್ ಅಂತೆ. ಏನೇ ರೊಮ್ಯಾಂಟಿಕ್ ರೆಸ್ಟೋರೆಂಟ್ ಅಂತೆ. ನಿನ್ ಬಾಯ್ ಫ್ರೆಂಡ್ ಎಲ್ಲಿ? ನನ್ನ ಬಾಯ್ ಫ್ರೆಂಡ್ ಇದ್ದ, ನಿನ್ ಬಾಯ್ ಫ್ರೆಂಡ್ ಎಲ್ಲಿ? ನೈಸ್, ಸಪ್ರೇಟ್ ಆಗಿ. ಬಾಸ್ಮತಿ ರೈಸ್ ಬಿರಿಯಾನಿ, ನಮ್ಮ ರಕ್ಷಿತನ್ ಡಿಮ್ಯಾಂಡಿಂಗ್ ಬಿರಿಯಾನಿ ಇದು. ನೈಟು 2 ಗಂಟೆಲಿ ಹೇಳಿದ್ಲು ನನಗೆ ಬಾಸ್ಮತಿ ರೈಸ್ ಬಿರಿಯಾನಿ ಕೊಡಿಸಿ ಅದಕ್ಕೆ ಅಂತ. ಹ್ಯಾಪಿನಾ? ಜೊತೆಗೆ ಒಂದು ಮ್ಯಾಂಚು ಸೂಪ್ ನೀನು ಕುಡಿಯಲ್ಲ? ಕುಡ್ದು ನೋಡು ಫಸ್ಟು. ನೀನೆಲ್ಲ ಯಾವಾಗಲೂ ತಿನ್ನೋದೇ ತಿನ್ಬೇಡ, ಟ್ರೈ ಮಾಡು ಡಿಫ್ರೆಂಟ್ ಆಗಿ. ಬಿಡು ಹೋಗ್ಲಿ, ಅವಳಿಗೆ ಅದೃಷ್ಟ ಇಲ್ಲ ಬಿಡು. ಆಲ್ಫಮ್, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮ್ಯಾಂಚೋ ಸೂಪ್. ಹೇಗಿದೆ ಬಿರಿಯಾನಿ? ಚೆನ್ನಾಗಿದೆಯಾ ನಿನಗೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ನಾನು ಮಾತಾಡೋದು ಬಿಟ್ಬಿಟ್ಟು ರಿವ್ಯೂ ಕೊಡ್ತಾವಳೆ ಫುಡ್ಗೆ. ನೋಡಿ ಎಷ್ಟೊಂದು ಆರ್ಡ್ರ್ ಮಾಡಿಸ್ಕೊಂಡು ಎಷ್ಟೊಂದು ಬಿಟ್ಟಿದ್ದಾರೆ ನೋಡಿ. ಹುಡುಗರನ್ನ ನಂಬ್ಕೊಂಡು ಆರ್ಡ್ರ್ ಮಾಡಿದ್ರೆ ಎಲ್ಲ ವೇಸ್ಟ್. ನಾನು ನೋಡಿ ಎಷ್ಟು ನೀಟಾಗಿ ತಿಂದಿದ್ದೀನಿ. ಎಲ್ಲರೂ ನೋಡಿ, ಇವಳು ನೋಡಿ ಎಲ್ಲೂ ಪೀಸೇ ಇಲ್ಲ, ಬರೀ ಮೂಳೆ ಇದೆ. ಈ ತಟ್ಟೆಲಿ ಇರೋದ್ನೆಲ್ಲ ಈ ತಟ್ಟೆಗೆ ಹಾಕ್ಬಿಟ್ಟು. ಇಲ್ಲ ಫ್ರೆಂಡ್ಸ್, ತಂಬೇಡಿ, ನಾನು ಅದನ್ನೆಲ್ಲ ತಿಂದೆ. ಅದು ಶಾಂತಿ ಆಯ್ತು. ಹೆಂಗಿತ್ತು ಫುಡ್ ಎಲ್ಲ? ಸೂಪರ್ ಆಗೈತೆ. ಯಾರಾದ್ರೂ ಬಂದ್ರೆ ಈ ಕಡೆ ಇದೇ ರೆಸ್ಟೋರೆಂಟಿಗೆ ಬನ್ನಿ, ಚೆನ್ನಾಗೈತೆ. ನನಗಂತೂ ತುಂಬ ಇಷ್ಟ ಆಯಿತು. ಗ್ರೇವಿ ಚೆನ್ನಾಗೈತೆ, ಬಿರಿಯಾನಿನೂ ಚೆನ್ನಾಗಿದೆ. ಏನು ರೆಸ್ಟೋರೆಂಟ್ ಹೆಸರು? ಏನು ನಾನು ಮತ್ತೊಂದಿದ್ದೀನಿ. ಏನಕ್ಕೆ ರೊಮ್ಯಾಂಟಿಕ್ ರೆಸ್ಟೋರೆಂಟ್. ರೊಮ್ಯಾಂಟಿಕ್ ರೆಸ್ಟೋರೆಂಟ್ ಚೆನ್ನಾಗಿ ಎಂಜಾಯ್. ಒಳ್ಳೆ ಶೆಫ್ ಇದ್ದಾರೆ ಇಲ್ಲಿ. ಸೊ ಯಾರಾದ್ರೂ ಕೊರಗಜ್ಜ ಟೆಂಪಲ್ಗೆ ಬಂದ್ರೆ ಆರಾಮ್ಸೆ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಸಕ್ಕ ಟೇಸ್ಟ್ ಇದೆ. ಬಾಯ್ ರೊಮ್ಯಾಂಟಿಕ್ ರೆಸ್ಟೋರೆಂಟ್. ಬಟ್ ಟೇಸ್ಟ್ ವೈಸ್ ಇಟ್ ಸೋ ಗುಡ್. ಖುಷಿ ಆಯ್ತು. ಎಸ್, ನಾವೀಗ ಬೆಂಗಳೂರಿಗೆ ಹೊರಟ್ವಿ. ಟೈಮ್ ಈಗ ಎಷ್ಟು ಚಿನ್ನ? 9:30. 9:30 2 ಫೋನಲ್ಲಿ. ಎಸ್, ಈಗ ಟೈಮ್ 9:30. ಸೊ ವಿ ಆರ್ ಲೀವಿಂಗ್ ಮ್ಯಾಂಗ್ಳೂರ್. ಈಗ ಆನ್ ದ ವೇ ಟು ಬ್ಯಾಂಗ್ಳೂರ್. ಬಟ್ ಬೇಜಾರಾಗ್ತಾ ಇದೆ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ. ಮತ್ತೆ ಬ್ಯಾಂಗ್ಳೂರೇನಾ ಅಂತ. ಬಟ್ ಏನು ಮಾಡೋದು, ಎಂಡ್ ಆಫ್ ದಿ ಡೇ ಮನೆಗೆ ಹೋಗ್ಲೇಬೇಕು. ಸೊ ಇರ್ಬೋದಿತ್ತು, ಬಟ್ ನೆಕ್ಸ್ಟ್ ಟೈಮ್ ಬರೋಣ. ಮತ್ತೆ ಕೆಲಸಗಳಿರೋದ್ರಿಂದ ಈಗ ಇರೋದಕ್ಕೆ ಆಗ್ತಾ ಇಲ್ಲ. ಬಟ್ ನೆಕ್ಸ್ಟ್ ಟೈಮ್ ಬಂದು 2 ಡೇಸ್ ಇದ್ದು ಇಲ್ಲಿ ಎಲ್ಲ ಸುತ್ತಾಡ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು ನೆಕ್ಸ್ಟ್ ಟೈಮು. ಎಸ್, ನೈಟ್ ಎಷ್ಟು ಗಂಟೆಗೆ ಹೋಗಿ ತಲುಪ್ತೀವೋ ನನಗೆ ಗೊತ್ತಿಲ್ಲ. ಮಾರ್ನಿಂಗ್ ನಾನು ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಈಗ ನಾನು ಮಲ್ಕೊಬಿಡ್ತೀನಿ. ಪಾಪ ನನ್ನ ಹಸ್ಬೆಂಡು ನಿದ್ದೆ ಕೆಟ್ಟಿ ಕಾರ್ ಓಡಿಸ್ಬೇಕು. ಸೊ ಅವನ್ನ ಎಚ್ಚರಿಕೆ ಇಡೋದಕ್ಕೋಸ್ಕರ ಅವರ ತಂಗಿದಿರು ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ಕೊಂಡೆಲ್ಲ. ನನ್ನ ಕೈಲಾದಷ್ಟು ನಾನು ಎಂಟರ್ಟೈನ್ ಮಾಡ್ತೀನಿ, ಆಮೇಲೆ ಹಚ್ಚಿ ಮಾಡ್ತೀನಿ. ಬಾಯ್ ಗಾಯ್ಸ್, ಬಾಯ್. ಹಾಯ್, ಮಾರ್ನಿಂಗ್ 4 o'clock ಆಯಿತು ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ. ಸೊ ಈಗ ಈವ್ನಿಂಗ್ 4 o'clock. ಫುಲ್ ಟಯರ್ಡ್ ಆಗಿ ಆ್ಯಂಡ್ ನನಗೆ ಕೋಲ್ಡ್ ಬೇರೆ ಆಗೋಗಿತ್ತು. ಸೊ ಮಲಗಿಬಿಟ್ಟಿದ್ವಿ. ಅದಕ್ಕೆ ಇವಾಗ ಎಂಡ್ ಮಾಡೋ ಸಮಯ. ಹಂಗಾಗಿ ಈಗ ಒಂದು ವಿಡಿಯೋ ಮಾಡಿ ಎಂಡ್ ಮಾಡ್ತೀನಿ ನನ್ನ ವ್ಲಾಗ್ನ. ಸೊ ಐ ಹೋಪ್ ಈ 1 day ಮಂಗಳೂರ್ದು ನಿಮಗೆ ಇಷ್ಟ ಆಗಿದೆ ಅಂತ. ಎಸ್, ಕೊರಗಜ್ಜ ಟೆಂಪಲ್ಗೆ ನೀವು ಹೋಗಿ ನಂಬಿಕೆ ಇಡಿ. ಸೊ ಎಸ್, 100% ಆಗುತ್ತೆ. ನಾನಂತೂ ನಂಬಿದ್ದೀನಿ ಆಗುತ್ತೆ ಅನ್ನೋದು ಇದೆ. ಸೊ ಹಂಗಾಗಿ ನಾನು ಈಗಲೇ ಒಂದಷ್ಟು ಸ್ಟಾರ್ಟಪ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ವರ್ಕ್ನ ನಾನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ಬಿಕಾಸ್ ದೇವರು ಮಾಡ್ತಾರೆ ಬಿಡು ಅಂತ ನಾವು ಕೇರ್ಲೆಸ್ ಆಗಿ ಕೂತ್ಕೊಂಡ್ರೆ ಏನೂ ಯೂಸ್ ಇಲ್ಲ. ಸೊ ಅದು ನನ್ನ ನಂಬಿಕೆ. ನಮ್ಮ ಕಡೆಯಿಂದನೂ ಎಫರ್ಟ್ಸ್ ಹಾಕಿದ್ರೆ
ಮಾತ್ರ ಅದು ಸಕ್ಸಸ್ಫುಲ್ ಆಗೋದು. ಸೊ ಹಂಗಾಗಿ ನಾನೀಗ ಎಲ್ಲ ಥರ ಆರ್ಡ್ರ್ ಮಾಡಿ ನೈಕಾದಲ್ಲೇ ಆರ್ಡ್ರ್ ಮಾಡಿದ್ದೆ ಒಂದಷ್ಟು ಬ್ರ್ಯಾಂಡ್ಸ್ಗಳನ್ನೆಲ್ಲ. ಸೊ ನನ್ನ ಹತ್ರ ಖಾಲಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಈಗ ಎಲ್ಲ ಬಂದಿದೆ, ಎಲ್ಲ ಓಪನ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ, ಇನ್ನೂ ಬರಬೇಕು. ಸೊ ನೋಡಿ ಎಲ್ಲ ಥರ ಬ್ರ್ಯಾಂಡ್ಸ್ಗಳನ್ನ ಹೊಸದನ್ನು ತರಿಸಿದ್ದೀನಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ನೋಡೋಣ, ಸ್ವಲ್ಪ ಪ್ಲ್ಯಾನ್ಸ್ ಇದೆ, ನನಗೂ ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಏನೇನೋ ಐಡಿಯಾ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಮಾಡೋದಕ್ಕೆ. ಸೊ ಐ ಥಿಂಕ್ ಅದು ಚೆನ್ನಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ನೋಡೋಣ ಹೇಗೆ ಮಾಡ್ತೀವಿ ಹೇಗೆ ಅನ್ನೋದು ನೀವು ನೋಡ್ತೀರಾ. ಅದನ್ನು ಕೂಡ ಲಾಗ್ ಮಾಡ್ತೀನಿ ನಂದೇನು ಪ್ಲ್ಯಾನ್ ಇದೆ ಅನ್ನೋದನ್ನ. ಸೊ ಎಸ್, ಈಗ ನನ್ನ ಲಾಗ್ನ ಮುಗಿಸೋ ಸಮಯ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡ್ತಿರೋದಕ್ಕೆ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಏನು ಅನಿಸ್ತು ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು, ಬಾಯ್.